ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸಸ್ ಅಂತ ತುಲಾರಾಶಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ತುಲಾರಾಶಿ ಅವರ ಬರುವಂತ ದಿನಗಳು ಯಾವ ರೀತಿ ಇರುತ್ತೆ. 18 ಜುಲೈಯಿಂದ ನೆಕ್ಸ್ಟ್ 10 ಡೇಸ್ ವರೆಗೂ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಪಾಸಿಟಿವಿಟಿ ಇಟ್ಕೊಂಡು ಈ ಒಂದು ರೀಡಿಂಗ್ ಅನ್ನ ನೋಡಿ ಅಂತ ಹೇಳ್ಬಹುದು. ಪಾಸಿಟಿವ್ ಮೈಂಡೆಡ್ ಇಂದ ನೋಡಿ, ತುಂಬಾ ಕನೆಕ್ಟ್ ಆಗುತ್ತೆ ನಿಮ್ಗೆ. ಹಾಗೆ ಇದುವರೆಗೂ ನೀವು ನನಗೆ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ಟೈಮ್ ಟು ಟೈಮ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ರೀಡಿಂಗ್ ಅದ್ದು. ಅಷ್ಟೇ ಅಲ್ಲ, ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡಬಹುದು. ಹಾಗೆ ನಿಮ್ಗೆ ಎವ್ರಿ ಡೇ ಡೈಲಿ ಬೇಸ್ ನಿಮ್ಮ ಎನರ್ಜಿ ರೀಡಿಂಗ್ ಬೇಕು ಅಂತಂದ್ರೆ ನನ್ನ ಇನ್ಸ್ಟಾ ಮತ್ತೆ ಒಂದು ಫೇಸ್ಬುಕ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೆಗೆಟಿವಿಟಿ ಇಟ್ಕೊಂಡು ರೀಡಿಂಗ್ ಅನ್ನ ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲಾನು ಎಲ್ರಿಗೂ ರೆಸೊನೇಟ್ ಆಗ್ಬೇಕು ಅಂತ ಇರೋದಿಲ್ಲ. ನಿಮ್ಗೆ ರೆಸೊನೇಟ್ ಆಗ್ತಾ ಇದೆಯಾ ಅದನ್ನ ಕಂಪ್ಲೀಟ್ ಹಾರ್ಟ್ಫುಲಿ ತಗೊಳ್ಳಿ. ಸೊ ಎನರ್ಜಿಯನ್ನ ಕ್ಲೇಮ್ ಮಾಡ್ಕೊಳ್ಳಿ. ಇಷ್ಟೇ ಇಲ್ಲ, ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ನಿಮ್ ತನಕ ವಿಡಿಯೋ ಬರ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ಅ ಕೋಇನ್ಸಿಡೆನ್ಸ್. ಇದು ನಿಮ್ಗಾಗಿನೇ ಬರ್ತಾ ಇರುವಂತದ್ದು. ಹಾಗಾಗಿ ಎನರ್ಜಿ ಎಕ್ಸ್ಚೇಂಜಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಶೇರ್ ಕೂಡ ಮಾಡಬಹುದು. ನೋಡೋಣ ಏನ್ ಬರ್ತಾ ಇದೆ ತುಲಾರಾಶಿ ಅವ್ರಿಗೆ ಈ ಒಂದು ಬರುವಂತ 10 ಡೇಸ್ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಹೆಲ್ತ್ ಆಸ್ಪೆಕ್ಟ್, ನಿಮ್ಮ ಹೆಲ್ತ್, ಕರಿಯರ್, ಜಾಬ್ ಎಲ್ಲಾನು ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಓಕೆ. ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ ಹೆಲ್ತ್ ತುಂಬಾ ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ನನಗೆ ತೋರಿಸ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮೈಂಡ್ ರಿಲೇಟೆಡ್ ಸ್ಟ್ರೆಸ್ ಇರುವಂತದ್ದು ಮಾತ್ರ ಇರುತ್ತೆ. ಇನ್ನು ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ನೆಕ್ ಪೇನ್, ಬಾಡಿ ಪೇನ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಹೌದು, ಸ್ವಲ್ಪ ನಿಮ್ಗೆ ಎಲ್ಲಾದ್ರೂ ಈ ಪೋರ್ಷನ್, ನಿಮ್ಮ ಒಂದು ನೆಕ್ ಏರಿಯಾ ಅಥವಾ ನಿಮಗೆ ಹೋಲ್ ಬಾಡಿ ಏನಾದ್ರೂ ಪೇನ್ ಆಗುವಂತದ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ. ನೋಡ್ಕೊಳ್ಳಿ, ಅದ್ರ ರಿಲೇಟೆಡ್ ಏನಾದ್ರೂ ನೀವು ಮೆಡಿಸಿನ್ಸ್ ಅನ್ನ ತಗೋಬೇಕಾ, ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ಕೊಂಡು ವಿಚಾರ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡಿ. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಏನಿದೆ ಅನ್ನುವಂಥದ್ದನ್ನ. ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಗೆ ಬಾಡಿ ಪೇನು, ನೆಕ್ ಪೇನ್ ಇದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಲವೊಂದ್ ಸಾರಿ ಇರೋವಂತ ಆಕ್ಚುಲಿ ಪ್ರಾಬ್ಲಮ್ ಏನಂತಂದ್ರೆ, ನಾವು ಕೆಲವೊಂದಿಷ್ಟನ್ನ ತುಂಬಾ ತಲೆಯಲ್ಲಿ ವಿಚಾರ ಮಾಡ್ತಾ ಇರ್ತೀವಿ, ಅದನ್ನ ಬಿಟ್ಟು ಹೊರಗಡೆ ಬರ್ತಾ ಇರೋದಿಲ್ಲ. ಮೇ ಬಿ ನಿಮ್ಮ ಕೆಲವೊಂದಿಷ್ಟು ವಿಚಾರಗಳಿಂದ ಇದು ಆಗ್ತಾ ಇರಬಹುದು ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಹಾಗಾಗಿ ಏನಾದ್ರೂ ನಿಮ್ಮ ಲೈಫ್ ಅಲ್ಲಿ ಎಲ್ಲಾದ್ರೂ ನೀವು ಹಿಂದೆ ಸಿಕ್ಕೊಂಡಿದ್ದೀರಾ, ಪಾಸ್ಟ್ ಲೈಫ್ ಅಲ್ಲಿ ಇರುವಂತದನ್ನ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಅದನ್ನ ಏನ್ ಮಾಡ್ಬೇಕು, ಅದೆಲ್ಲ ಎನರ್ಜಿಯಿಂದ ಹೊರಗಡೆ ಬರ್ಬೇಕು ಅಂತ ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ನೀವು ಸ್ವಲ್ಪ ಹೋಲ್ಡ್ ಕೂಡ ಮಾಡಿ ಇಟ್ಕೊಂಡಿರ್ತೀರಾ. ಲೈಫ್ ಅಲ್ಲಿ ಏನೇ ನಡೆದಿದ್ರು ಅಷ್ಟು ಈಸಿಯಾಗಿ ನಿಮ್ಗೆ ಆಗೋದಿಲ್ಲ ಅದನ್ನ ಲೆಟ್ಕೋ ಮಾಡೋದಕ್ಕೆ. ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ, ನೀವು ಲೆಟ್ಕೋ ಮಾಡೋದಿಲ್ಲ. ಹಾಗಾಗಿ ಅದೇ ಕಾರಣಕ್ಕೆ ನಿಮ್ಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಸೊ ಆದಷ್ಟು ಏನ್ ಮಾಡ್ಬೇಕು, ಹಾಗಿದ್ರೆ ಅವಾಯ್ಡ್ ಮಾಡ್ಬೇಕು. ಸೊಲ್ಯೂಷನ್ ಏನು, ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಒಂದ್ಸಾರಿ ಒಂದ್ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು. ಓಕೆ, ಸಮ್ವೇರ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲಿಂಗ್ ಆಗುವಂತದ್ದು ಅನಿಸ್ತಾ ಇದೆ. ನೋಡ್ಕೊಳ್ಳಿ, ಸ್ವಲ್ಪ ಹೆಲ್ತ್ ವೈಸ್ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಹಾಗಿದ್ರೆ ಇನ್ನು ನಿಮ್ಮ ಒಂದು ಕರಿಯರ್, ಜಾಬ್ ಯಾವ ರೀತಿ ಇರುತ್ತೆ, ಕರಿಯರ್ ಅನ್ನ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲಾದ್ರೂ ಏನಾದ್ರೂ
ಫೈನಾನ್ಷಿಯಲ್ ಲಾಸಸ್ ನ ಅನುಭವಿಸುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಚೀಟಿಂಗ್ ಮಾಡ್ತಾ ಇರುವಂತ ಚಾನ್ಸಸ್ ಕಾಣ್ತಾ ಇದೆ. ಸ್ಟ್ರಗಲ್ ಇದೆ. ಆ, ನಿಮ್ಮಷ್ಟಕ್ಕೆ ನೀವು ಸ್ವಲ್ಪ ಎಲ್ಲೋ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಫೈನಾನ್ಷಿಯಲಿ ಲಾಸ್ ನ ಅನುಭವಿಸ್ತಾ ಇದ್ದೀರಾ, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ. ಏನಾದ್ರೂ ಚೀಟ್ ಮಾಡುವಂತದ್ದು, ಏನಾದ್ರೂ ಮೇ ಬಿ ಬೇರೆದವ್ರು ಯಾರಾದ್ರೂ ನಿಮ್ಗೆ ಚೀಟ್ ಮಾಡುವಂತದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ನೋಡಿ, ಫೈನಾನ್ಷಿಯಲಿ ಸ್ವಲ್ಪ ಯಾವ್ದಕ್ಕೂ ಅವೇರ್ನೆಸ್ ಅಲ್ಲಿ ಇರಿ. ಯಾಕಂತಂದ್ರೆ ನಿಮ್ ಕಡೆಯಿಂದನೇ ಆಗ್ಬೇಕು ಅಂತ ಅಲ್ಲ, ಕೆಲವೊಂದ್ಸಾರಿ ಯಾರಾದ್ರೂ ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಗೆ ತುಂಬಾ ಹತ್ತಿರದವ್ರು ಇರ್ಬೋದು. ಈ ದಿನಗಳಲ್ಲಿ ಯಾರಾದ್ರೂ ನಿಮ್ಗೆ ದುಡ್ಡನ್ನ ಕೇಳ್ತಾರೆ ಅಂತಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾರಾದ್ರೂ ನಿಮ್ಗೆ ಬೆನ್ನಲ್ಲಿ ಚೂರಿ ಹಾಕುವಂತ ಕೆಲಸ ಮಾಡುವಂತ ಸಾಧ್ಯತೆ ನನಗೆ ತುಂಬಾ ಕಾಣ್ತಾ ಇದೆ. ಹಾಗಾಗಿ ಯಾವ್ದಕ್ಕೂ ಕಂಪ್ಲೀಟ್ ಆಗಿ ನಂಬುವಂತ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಇನ್ನೂ ಏನಂತಂದ್ರೆ, ಏನಾದ್ರೂ ನಿಮ್ ಮುಂದೆ ಆ ರೀತಿ ಕನ್ಫೆಷನ್ ಆಗುವಂತ ಸಾಧ್ಯತೆ ನನಗೆ ಕಾಣ್ತಾ ಇದೆ. ಎಲ್ಲೋ ಏನೋ ನಡೀತಾ ಇದೆ ಸ್ವಲ್ಪ ಕರಿಯರ್ ವೈಸ್. ನೋಡ್ಕೊಳ್ಳಿ, ಈಗ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ. ಯಾರಾದ್ರೂ ಚೀಟ್ ಮಾಡ್ತಾರೆ ಅಂತ ಅನ್ಸೋಂಥದ್ದು ನನಗೆ ಕಾಣ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಅಲ್ಲಿರಿ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಿದೆ, ಇವಾಗ ನಿಮ್ಗೆ ಆ ರೀತಿ ತೊಂದರೆ ಇದ್ರೂ ಕೂಡ, ಬಟ್ ಬರುವಂತ ದಿನಗಳಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ವಾವ್, ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ ಖಂಡಿತ. ಏನಾಗ್ತಾ ಇದೆ ನೋಡಿ, ಕೆಲವೊಂದಿಷ್ಟು ಅಪಾರ್ಚುನಿಟಿ ನಿಮ್ಮ ಹತ್ರ ಕರಿಯರ್ ವೈಸ್ ಬರ್ಲಿಕ್ಕೆ ಹೋಗ್ತಾ ಇದೆ, ರಿಸೋರ್ಸಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಪ್ರಾಸ್ಪರಿಟಿ ತಗೊಂಡ್ ಬರುವಂತದ್ದು, ನಿಮ್ಮ ಲೈಫ್ಗೆ ಸೆಕ್ಯೂರಿಟಿ ತರುವಂತದ್ದು, ನಿಮ್ಗೆ ಫೈನಾನ್ಷಿಯಲಿ ಸೆಕ್ಯೂರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಆ ಏನಂತಂದ್ರೆ, ಬಂದಿರುವಂತ ಅಪಾರ್ಚುನಿಟಿ ನೀವು ಯಾವ ರೀತಿ ಗ್ರಾಬ್ ಮಾಡ್ಕೊಳ್ತೀರಾ, ಅದ್ರ ಮೇಲೆ ಯಾವ ರೀತಿ ವರ್ಕ್ ಮಾಡ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳಿಕ್ ಹೋಗ್ತಾ ಇದೆ. ಈ ನಡುವೆ ನಾನು ಎರಡೂ ಕಡೆಯಿಂದ ನೋಡಿದಾಗ ನಿಮ್ಮ ಕ್ರೌನ್ ಚಕ್ರ ಮೇಲೆ ನೀವು ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಕ್ರೌನ್ ಚಕ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗ್, ನಿಮ್ಮ ಥರ್ಡ್ ಐ ಚಕ್ರ ಇಂದ ನಿಮ್ಗೆ ಗೊತ್ತಾಗುತ್ತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ. ಕ್ರೌನ್ ಚಕ್ರದಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಬರ್ತಾ ಇದ್ರು ಕೂಡ ಆ ಪ್ರಾಬ್ಲಮ್ ನ ಹೋಗಿಸುವಂತ ತುಂಬಾ ಒಂದು ಶಕ್ತಿ ಇದೆ ಅಂತ ಹೇಳ್ಬಹುದು. ಲಿಟ್ರಲಿ ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಕ್ಲಾರಿಟಿ ಬರ್ಲಿಕ್ಕೆ ಹೋಗುತ್ತೆ ನಿಮ್ಗೆ. ಯೂನಿವರ್ಸ್ ಇಂದ ಒಂದು ಬ್ಲೆಸಿಂಗ್ಸ್ ಬರುತ್ತೆ ಅಂತ ಹೇಳ್ಬಹುದು. ಹಾಗಾಗಿ ಕ್ರೌನ್ ಚಕ್ರ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಿ, ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಅಪಾರ್ಚುನಿಟಿ ಬರ್ತಾ ಇದೆ, ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದನ್ನ ಈಸಿಯಾಗಿ ತಗೊಳಿಕ್ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಸಫರ್ ಮಾಡ್ತಾ ಇದ್ದೀರಾ, ನಾನು ಅನ್ಕೊಳ್ತೀನಿ ಸಫರ್ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ. ಹಾಗಾಗಿ ಆ ರೀತಿ ಏನೋ ನಿಮ್ಗೆ ಅಪಾರ್ಚುನಿಟಿ ಬರುತ್ತೆ ಅಂತಂದ್ರೂ ಕೂಡ ಸ್ವಲ್ಪ ಥಿಂಕ್ ಮಾಡಿ ನೀವು ಇದನ್ನ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಇನ್ನೂ ಒಂದು ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದೆ ನಿಮ್ಮ ಜಾಬ್ ಕರಿಯರ್ಗೆ ಅಂತಂದ್ರೆ, ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಅಂತಂದ್ರೆ, ಡಿಸಿಷನ್ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗುವಂತ ಅವಶ್ಯಕತೆ ಇಲ್ಲ. ನೀವು ತುಂಬಾ ಕನ್ಫ್ಯೂಸ್ಡ್ ಆಗ್ತೀರಾ. ಆಂಗ್ಸೈಟಿ, ತುಂಬಾ ವಿಚಾರ ಮಾಡೋದು, ತುಂಬಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂತದ್ದು, ಚಾಯ್ಸ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇರುವಂತದ್ದು, ಇದು ಎಲ್ಲದ್ರಿಂದ ನೀವು ಹೊರಗಡೆ ಬರ್ಬೇಕಾಗತ್ತೆ ಅಂತ ಹೇಳಿ. ಮತ್ತೆ ಎರಡೆರಡು ಆಪ್ಷನ್ಸ್ ನಿಮ್ಗೆ ಬರ್ತಾ ಇದೆ ಕರಿಯರ್ ಅಲ್ಲಿ ಅಂತಂದ್ರೆ, ಅಲ್ಲಿ ನಿಮ್ಗೆ ಸ್ವಲ್ಪ ಸ್ಟಕ್ ಆಗ್ತೀರಾ. ಅದರಿಂದ ನೀವು ಹೊರಗಡೆ ಬರ್ಬೇಕು. ಮತ್ತೆ ಸ್ವಲ್ಪ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ನೀವು ಮಾಡ್ತಾ ಇರುವಂತ ಕೆಲಸವನ್ನ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಸಲ್ಟ್ ಬರುತ್ತೆ. ನಿಮ್ಮ ಕಂಟಿನ್ಯೂಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಇದೆ. ಅಲ್ಲಿ ನೀವು ಏನ್ ಮಾಡ್ಬೇಕು, ಅಗೇನ್ ಬರ್ತಾ ಇರುವಂತದ್ದು ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ. ನಿಮ್ಮ ಥರ್ಡ್ ಐ ಚಕ್ರ, ನಿಮ್ಮ ಕ್ರೌನ್ ಚಕ್ರ, ಈ ಎರಡು ಚಕ್ರದ ಮೇಲೆ ತುಂಬಾ ನೀವು ವರ್ಕ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಬರ್ತಾ ಇದೆ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಥರ್ಡ್ ಐ ಚಕ್ರ ಇಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮ್ಮ ಈ ಎರಡು ಕಣ್ಣುಗಳು ಮುಚ್ಚಿದ್ರು ಕೂಡ ನಿಮ್ಮ ಥರ್ಡ್ ಐ ಚಕ್ರ ಇರುತ್ತಲ್ವಾ, ಅಲ್ಲಿ ನಿಮ್ಗೆ ಒಂದು ಬ್ಯೂಟಿಫುಲ್ ಆದಂತ ಒಂದು ಇಂಟ್ಯೂಷನ್ ಪವರ್ ತುಂಬಾ ಹೈ ಲೆವೆಲ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಇದರಿಂದಾಗಿ ನಿಮ್ಗೆ ಏನಾಗುತ್ತೆ, ಬರುವಂತ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ. ಯೂನಿವರ್ಸ್ ನಿಮ್ಗೆ ಮೆಸೇಜಸ್ ಕೊಡ್ತಾ ಇರುತ್ತೆ, ಕನ್ಸಿನ ಮುಖಾಂತರ ಕೊಡುತ್ತೆ, ನಿಮ್ಮ ಎನ್ವೈರನ್ಮೆಂಟ್ ಥ್ರೂ ಕೊಡುತ್ತೆ, ಅಥವಾ ಯಾವುದೋ ವ್ಯಕ್ತಿಯಿಂದ ಕೊಡುವಂತದ್ದು. ಎಕ್ಸಲೆಂಟ್ ಆಗಿದೆ. ಚಕ್ರದ ಮೇಲೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡೋಣ, ಏನ್ ಬರ್ತಾ ಇದೆ ಅಂತ ಹೇಳಿ. ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ನೀವು ತುಂಬಾ ಫೋಕಸ್ ಆಗಿರುವಂತದ್ದು ನಿಮ್ಮ ಕರಿಯರ್ ಮೇಲೆ. ಹಾಗಾಗಿ ಸ್ವಲ್ಪ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ ರಿಲೇಶನ್ಶಿಪ್ ವೈಸ್. ಎಲ್ಲೋ ಒಂದ್ ಕಡೆ ಆ ಒಂದು ಕಮ್ಯುನಿಕೇಶನ್ಸ್ ಇರ್ಬೋದು, ಮತ್ತೆ ಟೈಮ್ ಕೊಡುವಂತದ್ದು ಇರ್ಬೋದು, ನಿಮ್ಮ ಪಾರ್ಟ್ನರ್ಗೆ ಎಫಿಷಿಯಂಟ್ ಟೈಮ್ ಕೊಡುವಂತದ್ದು ಇರ್ಬೋದು. ಬಟ್ ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲಂತಲ್ಲ. ಅಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ಲೋ ಡೌನ್ ಆಗಿರುವಂತದ್ದು ಎಲ್ಲೋ ನಿಮ್ಗೆ ಅನ್ಸುತ್ತೆ. ನಿಮ್ಗೇನೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿ. ಅಷ್ಟೇನು ಪ್ರಾಬ್ಲಮ್ ಅಂತ ಇಲ್ಲ.
ಬಟ್ ಫೋಕಸ್ ಜಾಸ್ತಿ ನೀವು ಕರಿಯರ್ ಮೇಲೆ ಮಾಡ್ತಾ ಇದ್ರೆ, ಯಾಕಂತಂದ್ರೆ ನಿಮ್ಗೆ ಸ್ವಲ್ಪ ಕರಿಯರ್ ವೈಸ್ ಪ್ರಾಬ್ಲಮ್ ಬರ್ತಾ ಇದೆ, ಹಾಗಾಗಿ ಅಲ್ಲಿ ನೀವು ತುಂಬಾ ಸ್ಟಕ್ ಆಗಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ಮತ್ತೆ ಇನ್ನು ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ, ಇನ್ ಫ್ಯೂಚರ್ ಅಲ್ಲಿ ಏನಾಗಬಹುದು ಹಾಗಿದ್ರೆ, ನಿಮ್ಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದೆ, ಹಾಗಾಗಿ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಹೋಗ್ತೀರಾ. ನಿಮ್ಮ ಇದರಿಂದ ನೀವು ಹೊರಗಡೆ ಬರ್ತೀರಾ, ಲಿಟ್ರಲಿ ನೀವು ಹೊರಗಡೆ ಬರ್ತೀರಾ. ಕಮಿಟ್ಮೆಂಟ್ ಏನ್ ಕೊಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ, ಅದನ್ನ ನಿಭಾಯಿಸುವಂತದ್ ಮಾಡ್ತೀರಾ. ಸ್ವಲ್ಪ ಎಲ್ಲಾದ್ರೂ ಇದು ನೋಡ್ಕೊಳ್ಳಿ, ಯಾರು ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಇಂಟರ್ ಕಾಸ್ಟ್ ಮ್ಯಾರೇಜ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಬರುವಂತದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ಯಾರ್ದಾದ್ರೂ ಅಡ್ವೈಸ್ ತಗೊಳ್ಳುವಂತದ್ದು ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ. ಸ್ವಲ್ಪ ನಿಮ್ಗೆ ಅನಿಸ್ತು ಅಂತಂದ್ರೆ ಒಂದ್ ಸ್ವಲ್ಪ ನೀವು ಅಡ್ವೈಸ್ ತಗೊಳ್ಳಿ ಅಂತಾನು ಬರ್ತಾ ಇದೆ. ಓಕೆ, ಇನ್ನು ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ, ನಿಮ್ಮ ಲೈಫ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಕು, ಪ್ರಯಾರಿಟಿ ನೀವು ಎದಕ್ಕೆ ಕೊಡ್ತೀರಾ ರಿಲೇಶನ್ಶಿಪ್ ಅಲ್ಲಿ, ಅದು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಫ್ಯಾಮಿಲಿ ಮೇಲೆ ತುಂಬಾ ಕೊಡ್ತಾ ಇದ್ದೀರಾ, ಮ್ಯಾರೇಜ್ಗೆ ಪ್ರಯಾರಿಟಿ ಕೊಡ್ತಾ ಇದ್ದೀರಾ, ಅದು ಪ್ರಯಾರಿಟಿ ಕೊಡ್ಲೇಬೇಕಾಗತ್ತೆ. ಸಂಬರ್ ಇರುತ್ತೆ ಕೆಲವೊಂದ್ಸಾರಿ ನಮ್ಮ ಒಂದು ಯಾವುದೋ ಒಂದು ನಮ್ಮ ಬೇರೆ ಒಂದು ಇದರಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ, ಸ್ಟಕ್ ಆಗಿರ್ತೀವಿ ನಿಮ್ಮ ರಿಲೇಶನ್ಶಿಪ್, ಲೈಕ್ ನಿಮ್ಮ ಒಂದು ಕರಿಯರ್ ಅಲ್ಲಿ ನಾನು ಹೇಳ್ತಾ ಇರೋದು. ಬಟ್ ಇವೊಂದು ಆ ಒಂದು ಎಮೋಷನಲಿ ನೀವೇನು ಕನೆಕ್ಟ್ ಆಗಿರ್ತೀರ ನಿಮ್ಮ ಪಾರ್ಟ್ನರ್ ಜೊತೆಗೆ, ಆ ಒಂದು ಕನೆಕ್ಷನ್ ಕಂಟಿನ್ಯೂ ಆಗಿ ಇಟ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಲೈಫ್ ಅಲ್ಲಿ ಒಂದು ಹ್ಯಾಪಿನೆಸ್ ಅನ್ನ ತಗೊಂಡ್ ಬರ್ಬೇಕು. ಮತ್ತೆ ಮನಸ್ಸಿಂದ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ, ಅದು ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಮೇನ್ ಆಗಿ ನಿಮ್ಮ ಚಕ್ರ ಯಾವ್ದಾವ್ದು ವರ್ಕ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಒಂದು ನಿಮ್ಮ ಒಂದು ಹಾರ್ಟ್ ಚಕ್ರ, ಅಗೇನ್ ಕ್ರೌನ್ ಚಕ್ರ. ವಾವ್, ತುಂಬಾ ಕಾರ್ಡ್ಸ್ ರಿಲೇಟೆಡ್ ಕ್ರೌನ್ ಚಕ್ರ ಬರ್ತಾ ಇದೆ, ಥರ್ಡ್ ಐ ಚಕ್ರ, ರೂಟ್ ಚಕ್ರ, ಥರ್ಡ್ ಐ ಚಕ್ರ ಮತ್ತೆ ನಿಮ್ಮ ಕ್ರೌನ್ ಚಕ್ರ. ಈ 3 ಚಕ್ರದ ಮೇಲೆ ನೀವು ವರ್ಕ್ ಮಾಡಿ, ಖಂಡಿತ ನಿಮ್ಗೆ ಇರುವಂತ ಕನ್ಫ್ಯೂಷನ್ಸ್ ಇಂದ ನೀವು ಹೊರಗಡೆ ಬರ್ತೀರಾ. ಓಕೆ, ಸೊ ಹೋಪ್ ಸೊ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬೈ ಬೈ.